ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಕೋಸಿಸ್ಟರ್ ವ್ಲಾಗ್ಸ್. ಇವತ್ತು ನಾನು ಮೊಟ್ಟೆ ಯೂಸ್ ಮಾಡಿಕೊಂಡು ಹೆಗ್ ಲಾಲಿಪಾಪ್ ಮಾಡ್ತಾ ಇದ್ದೀನಿ. 1-2ಕ್ಕೆ ಮಾತ್ರ ಸುಮ್ಮನಾಗಲ್ಲ, 5-6 ತಿನ್ನೋ ಲೆವೆಲ್ಗೆ ಇದು ಟೇಸ್ಟ್ ಆಗಿರುತ್ತೆ. ಚಿಕನ್ ಯಾರಾದರೂ ತಿಂದಿಲ್ದಿದ್ದವರು ಆರಾಮ್ಸೆ ಇದನ್ನು ಟೇಸ್ಟ್ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಮ್ಯಾಕ್ಸಿಮಮ್ 5-10 ನಿಮಿಷಕ್ಕೆ ಇದು ಮುಗ್ದೋಗ್ಬಿಡುತ್ತೆ, ಅಷ್ಟು ಈಸಿಯಾಗಿ ಬೇಗ ಮಾಡೋ ರೆಸಿಪಿ ಇದು. ಇದಕ್ಕೆ ನಾನು 3 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬೈಂಡಿಗೆ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಹಾಗೆ ಲಿಟ್ಟಿಲ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಎಗ್ ಲಾಲಿಪಾಪ್ಗೆ ಮೊಟ್ಟೆ ಇಲ್ಲ ಅಂದರೆ ಹೇಗೆ, ಅದಕ್ಕೆ 4 ಮೊಟ್ಟೆ ತೊಗೊಂಡಿದ್ದೀನಿ. ಖಾರದ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಹಾಗೆ ಲೈಟಾಗಿ ಸ್ವಲ್ಪ ಪೆಪ್ಪರು, ಇಷ್ಟು ಇದ್ದರೆ ಸಾಕು ನಿಮಗೆ. ಈಗ ಮೊಟ್ಟೆನ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ನ ನಾನು ಹೊರಗಡೆಯಿಂದ ತಂದಿಲ್ಲ, ಇದನ್ನು ನಾನೇ ಮಾಡ್ಕೊತ ಇದ್ದೀನಿ. ಆದರೆ ಯಾವುದೇ ಥರ ನಾನು ಸಾಸಸ್ ಆಗಲಿ ಬ್ರೆಡ್ ಕ್ರಮ್ಸ್ ಆಗಲಿ ನಾನು ಔಟ್ಸೈಡಿಂದ ತರೋದಿಲ್ಲ, ಇನ್ಕ್ಲೂಡ್ ನಾನೇ ಮಾಡ್ಕೊತೀನಿ ಎಲ್ಲನೂ. ಅದು ಹೇಗೆ ಬರುತ್ತೋ ಹಾಗೇ ನಾನು ರೆಡಿ ಮಾಡ್ಕೊತೀನಿ. ಬ್ರೆಡ್ನ ತವಾ ಮೇಲೆ ಬಿಸಿ ಮಾಡಿಕೊಂಡು ಅದು ಕ್ರಂಚಿ ಥರ ಮಾಡ್ಕೊಳ್ಳಿ ಅಷ್ಟೇ. ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಅದೇ ರೆಡಿ ಆಗುತ್ತೆ, ಅದೇ ಬ್ರೆಡ್ ಕ್ರಮ್ಸ್ ಆಗುತ್ತೆ. ಕೆಲವರು ಅದನ್ನು ರಸ್ಕ್ ಇರುತ್ತಲ್ಲ ಅದರಲ್ಲೂ ಮಾಡ್ತಾರೆ, ಬಟ್ ಅದು ಬೇರೆ ಟೇಸ್ಟ್ ಬರುತ್ತೆ, ಬ್ರೆಡ್ ಕ್ರಮ್ಸಲ್ಲೇ ಬೇರೆ ಟೇಸ್ಟ್ ಬರುತ್ತೆ. ಇವಾಗ ಬೆಂದಿರೋ ಮೊಟ್ಟೆನ ನಾನು ಈ ಥರ ತುರ್ಕೊತಾ ಇದ್ದೀನಿ. ತುರ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ. ಇದೇನು ರೆಡಿ ಆಗಿದೆ ಈ ಮಿಕ್ಸ್ಚರ್ನ ನಾವು ಒಂದು ಬೌಲ್ಗೆ ಹಾಕೊಳ್ಳೋಣ. ಈಗ ಖಾರದ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಹಾಗೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಇದ್ರ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಬೈಂಡ್ಗೆ ನಾನು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಿದ್ದೀನಿ. ನಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು, ಅಕ್ಕಿ ಹಸಿಟ್ಟು ಇಲ್ಲ ಅಂದರೆ ನೀವು ಮೈದಾ ಯೂಸ್ ಮಾಡ್ಬೋದು. ಮೈದಾ ಎಲ್ಲ ಬೇಡ ನಮಗೆ ಅಂದರೆ ನೀವು ಕಡಲೆ ಹಿಟ್ಟಾದರೆ ಯೂಸ್ ಮಾಡ್ಕೊಳ್ಳಿ, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಥರ ವಾಟರ್ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದೇ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ರೆಡಿಯಾಗಿರೋ ಬ್ರೆಡ್ ಕ್ರಮ್ಸ್ನ 1 ಸ್ಪೂನು ಇಲ್ಲ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ನಿಮ್ಮ ಕ್ವಾಂಟಿಟಿಗೆ ನಾನು ಇವಾಗ 4 ಮೊಟ್ಟೆ ಹಾಕಿರೋದ್ರಿಂದ 2 ಸ್ಪೂನ್ ಸಾಕು ಅನಿಸುತ್ತೆ. ನೀವು ಸ್ವಲ್ಪ ಜಾಸ್ತಿ ಮೊಟ್ಟೆ ತೊಗೊಂಡ್ರೆ ಅದಕ್ಕೆ ಇನ್ನೊಂದು 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇವಾಗ ನಾನು ಬೈಂಡಿಂಗಿಗೆ ಅದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ನಾನು ಅದನ್ನು ಲಿಕ್ವಿಡ್ ಆಗಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಉಂಡೆ ಕಟ್ಟಿ ಅದರಲ್ಲಿ ಮಿಕ್ಸ್ ಮಾಡಿ ಹಾಕೋದಷ್ಟೇ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಹಾಕ್ಕೊಳ್ಳಿ. ನಾನು ಈ ಥರ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಕರ್ಕೊಳ್ಳೋಣ, ಬಟ್ ಹುಷಾರು, ಅದು ತುಂಬ ಸಿಡಿಯುತ್ತೆ. ನೀವು ತುಂಬ ಹತ್ತಿರದಿಂದ ಹಾಕಬೇಡಿ, ಸ್ವಲ್ಪ ದೂರದಿಂದನೇ ಹಾಕಿ ಮ್ಯಾನೇಜ್ ಮಾಡ್ಕೊಳ್ಳಿ. ಈ ಥರ ಕರ್ಕೊಂಡ್ರೆ ಹೆಗ್ ಲಾಲಿಪಾಪ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.